ಬೇಡ ಮಕ್ಕಳು ಕಂಡ್ರ ನೀವು ಮಕ್ಕಳು ಕಂಡ್ರಮ್ಮ ನಿಮ್ಗೆಲ್ಲ ಯಾಕ್ರಮ್ಮ ನಮ್ ದಡಪ್ಪ ಏನಾಯ್ತು ಎಬ್ಬಲಿ ನಾನು ನೀನು ಏನು ಮಾತಾಡಬೇಡ. ಏನ್ರಮ್ಮ ನಿಮ್ದೆಲ್ಲ ಸಮಸ್ಯೆ ಯಾಕ್ರಮ್ಮ ನೀವು ಯಾವಾಗ್ರಮ್ಮ ಬುದ್ಧಿ ಕಲಿಯೋದು? ಸಿಕ್ಕಾವತ್ ಸಾರ್ ನಾ ಕೊಡಕ. ಹಾಯ್ ಗಾಯ್ಸ್, ಖುಷಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ಅತ್ತೆ, ಅವ್ರ ಅಮ್ಮ, ನಮ್ಮ ಅಜ್ಜಿ ಎಲ್ಲ ಬರ್ತಿದ್ದಾರೆ. ಸೊ ಅದೊಂದು ಚಿಕ್ಕ ಕಾರ್ಯಕ್ರಮ ಇದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಹೊರಡೋಣ. ಚಿನ್ನೋಣ ಹಾಯ್ ದೀರು 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 ಬೇಡ ಮಕ್ಕಳು ಕಂಡ್ರ ನೀವು ಮಕ್ಕಳು ಕಂಡ್ರಮ್ಮ ನಿಮ್ಗೆಲ್ಲ ಯಾಕ್ರಮ್ಮ? ಅವಳು ಅಕ್ಕ ಬತ್ತ ನೀನು ಅಕ್ಕ ಬತ್ತ, ಅವಳು ಪೆಂಗು ನೀನು ಪೆಂಗು, ಬುದ್ಧಿ ಕಲ್ತ್ಕೊಳ್ಳಿ, ಸರಿಯಾಗಿ ಬುದ್ಧಿ ಕಲಿ. ಫೈನಲಿ ಇವಾಗ ಹೊರಟಿದ್ದೀವಿ. ಆ್ಯಕ್ಚುಲಿ ಅತ್ತೆ ಮನೆಗೆ ಬಂದಿದ್ವಿ. ಅತ್ತೆ ಮನೆಗೆ ಬಂದು ತಾತಗೆ ಅಜ್ಜಿಗೆಲ್ಲ ವೆಯ್ಟ್ ಮಾಡ್ತಿದ್ವಿ. ಸೊ ಬಂದಿದ್ದಾರೆ, ಅಜ್ಜಿನೂ ಬಂದಿದ್ದಾರೆ, ತಾತನೂ ಬಂದಿದ್ದಾರೆ. ಆಯ್ತಮ್ಮ. ಸೊ ಗೈಸ್, ಇವಾಗ ನಾವು ಹೋಗ್ತಿರೋದು ಕನಕಪುರಕ್ಕೆ. ನನ್ನ ತಮ್ಮಗೆ ಕೂದಲು ತೆಗಿಯೋ ಕಾರ್ಯಕ್ರಮ ಇದೆ. ಸೊ ಅದನ್ನು ಮಾಡೋಕ್ಕೆ ಹೋಗ್ತಿದ್ದೀವಿ. ಎಲ್ಲ ನೋಡಿ ಟಿ ಬಂದಿದೆ ಇವಾಗ ಹತ್ತಿ ಎಲ್ಲ ಹೋಗ್ಬೇಕು. ಮಾಮ ಎಲ್ಲಿ? ಹಾಯ್, ನಿನ್ನ ಬ್ಯಾಗನ್ನು ನಾನೇನಕ್ಕೆ ಎತ್ಕೊಳ್ಳಿ, ತಗೋ ಇಟ್ಕೋ. ಮಾತಾಡ್ತಾರೆ. ನಮ್ ದಡಪ್ಪ ಏನಾಯ್ತು? ನನ್ ದೊಡ್ಡಪ್ಪಲ್ಲ, ಯಾರು ಮತ್ತಿ ನೀನು? ನನ್ ನರಸಿಂಹರಾಜು. ಎಲ್ಲಿ ಹೋಗ್ತಿದ್ದೀವಿ ಚಿನ್ನ? ಗೋವಾ. ರಥ ಬಂದ್ರೆ ಐರಾವತ ಇದು ಮಾಮ್ ಎಬ್ಬಲಿ ನಾನು ಯಾರು ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದೆ. ಸರಿ ಬಿಡು, ಆಯ್ತು ಬಿಡು. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಏನೋ ಪೂಜೆ ಸಾಮಾನು ಬೇಕಂತೆ ತಗೊಂಡು ಹೋಗ್ತಿದ್ದೀನಿ. ಯಪ್ಪ ಬಿಸಿಲು ಹೆಂಗಿತ್ತಂತೆ ಕಾಲು ಸುಟ್ಟಿದ್ದು ನಿಮಗೆ? ಫುಲ್ ಫ್ರೈ ಆಗೋಯ್ತು ಕಾಲು. ಅಯ್ಯೋ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ದೇವ್ರಣ್ಣ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಆಮೇಲೆ ಓದ್ ಪಾಸ್ ಆಗಿ, ವಿದ್ಯೆ ಕಲ್ತು ಪಾಸ್ ಆಗಿ. ಏನ್ರಮ್ಮ ನಿಮ್ದೆಲ್ಲ ಸಮಸ್ಯೆ ಯಾಕ್ರಮ್ಮ ನೀವು ಯಾವಾಗ್ರಮ್ಮ ಬುದ್ಧಿ ಕಲಿಯೋದು? ನಿಮ್ಗೆ ಹೇಳ್ಕೊಟ್ರೆ ನಾ ತಲೆ ಮೇಲೆ ಹೊಡಿತೀನಿ ಕೋತ್ ನನ್ನ ಮಗನಿಗೆ ಅಂತ. ಫಸ್ಟ್ ಅದೆಲ್ಲ ಬಿಡಿ.
ಒನ್ನೇಗೌಡ್ರು ಅದೇ ನಾನು ಲಲ್ಲಿಯರಪ್ಪ ನಾನ್ ಲಲ್ಲಿ. ಮತ್ತೆ ಅಳಿಸಿದ್ರಿ. ಜೋರಾಗಿ ಹೇಳ್ಬೇಕು. ಚೆನ್ನಾಗಿ ಇದು ನಾಮ ಏನು ಹಾಕ್ಸ್ಕೊ. ನಮ್ ನಾಮ ನಮಗ್ ಕಾಣಿಸಲ್ಲ, ಅದೇ ಪ್ರಾಬ್ಲಮ್. ನಿಮ್ ನಾಮ ನನಗ್ ಕಾಣಿಸ್ತೀನಿ, ನೀವು ಹಾಕ್ಸ್ಕೊಂಡ್ಬಿಟ್ಟಿದ್ದೀರಾ. ನಾನು ಆ ತಲೆ ಒಂದು ಶಿಕಾವತ್ ಸಾರ್ ನಾ ಕೊಡಕ ಎಂದೆ ಬುಲೆಟ್ಗೆ ಬೈಪಡೆ ಬ್ರ್ಯಾಂಡ್ ಅನ್ಕೊಂಡವ್ರೈತೆ. ಹ್ಯಾಂಡ್ ಕರ್ಚೀಫ್ ಇರುತ್ತೆ. ನನ್ನ ಕೇಳ್ಬಿಟ್ಟಲ್ಲ. ಈಗಿನ ಕಾಲದ ಅಮ್ಮ ಹೇಳ್ತಾ ಇದ್ದೀನಿ, ದಯವಿಟ್ಟು ಮುಡಿ ಕೊಡೋ ತರ ಇದ್ರೆ 3 ವರ್ಷ ಆದ್ಮೇಲೆ ಕೊಡಿ ಆಯ್ತಾ. ಪ್ಲೀಸ್ ಮಗು ಹಿಂಸೆ ಕೊಡ್ಬಿಡಿ, ಸಾಕಾಗೋಯ್ತು ನಾನು ಹ್ಯಾಂಡಲ್ ಮಾಡೋದು. 3 ವರ್ಷ ಯಾವ ಹಿಂದೂ ಸಂಪ್ರದಾಯದ ಏನು ಆಗಲ್ಲ, ಮಗು ಖುಷಿಯಾಗಿರುತ್ತೆ ಅಷ್ಟೇ. 3 ವರ್ಷ ಆದ್ಮೇಲೆ ಟಿಪ್ನ ಯೂಸ್ ಮಾಡಿ ಗೈಸ್. ಆಗ್ತಿದ್ದಾರೆ ಅಷ್ಟೇ. ಮತ್ತೆ ಅದ್ರ ಮೇಕಪ್ ಹೋಗಿಲ್ಲ. ಬಂದು ಒಂದು ಮನೆಯಲ್ಲಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.